ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ಬೇಸಿನ್ನ ಮಂತ್ರಿಗಳು ಮತ್ತು ಶಾಸಕರುಗಳನ್ನು ಉತ್ತರಾಖಂಡದಲ್ಲಿ ಯಾವ ರೀತಿ ಗಂಗಾರತಿ ನಡೀತಾ ಇದೆ, ಅದರ ವೈಶಿಷ್ಟ್ಯತೆ ಮತ್ತು ಅದರ ಆಚರಣೆ ಬಗ್ಗೆ ಎಲ್ಲ ವಿಷಯಗಳನ್ನ ಅರಿತುಕೊಂಡು ಕಾವೇರಿ ನದಿ ತಟದಲ್ಲಿ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಹೊಸದಾಗಿ ಆಲೋಚನೆಯನ್ನು ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ಕಾವೇರಿಯ ತಟದ ಎಲ್ಲ ಜನಪ್ರತಿನಿಧಿಗಳು ಒಮ್ಮತಾಭಿಪ್ರಾಯದಲ್ಲಿ ಇದನ್ನು ಕಾವೇರಿ ಮಾತೆಗೆ ನಮನ ಸಲ್ಲಿಸುವಂಥ ವಿನೂತನ ಯೋಜನೆಯನ್ನು ನಾಡಿನ ಜನತೆಗೆ ಅನ್ನ ಬದುಕನ್ನು ನೀಡ್ತಾ ಇರ್ತಕ್ಕಂಥ ಕಾವೇರಿಗೆ ನಮಿಸ್ತಕ್ಕಂಥ ವಿಚಾರವನ್ನು ಹೊಸದಾಗಿ ಆಚರಣೆಗೆ ತರಲಿಕ್ಕೆ ನಮ್ಮ ಸರ್ಕಾರ ಯಾವ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ, ಅದರ ದ್ಯೋತಕವಾಗಿ ನಾವು ಇವತ್ತು ಒಂದು ರೀತಿಯ ಅಧ್ಯಯನ ಮಾಡಲಿಕ್ಕೆ ಬಂದಂಥ ಪ್ರವಾಸದಲ್ಲಿ ನಾವಿದ್ದೇವೆ. ಮೊದಲನೇ ದಿನ ಹರಿದ್ವಾರದಲ್ಲಿ ನಾವು ಗಂಗಾರತಿಯನ್ನು ನೋಡೋದ್ರ ಜೊತೆಗೆ ಈ ಒಂದು ಗಂಗಾ ಸಭಾ ಏನು ಗಂಗಾ ಆರತಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಗಂಗಾ ಸಭಾ ಅವರ ಎಲ್ಲ ಪದಾಧಿಕಾರಿಗಳ ಜೊತೆಲಿ ಚರ್ಚೆಯನ್ನು ಮಾಡಿ ಹಲವಾರು ವಿಚಾರಗಳನ್ನ ತಿಳಿದುಕೊಂಡು ಅದರಂತೆ ನಮ್ಮಲ್ಲಿ ಯಾವ ರೀತಿ ಇದನ್ನು ಆಚರಣೆಗೆ ಜವಾಬ್ದಾರಿ ಯಾರಿರಬೇಕು, ಆಚರಣೆ ಮಾಡೋರು ಹೇಗಿರಬೇಕು, ಶಾಶ್ವತವಾಗಿ ಈ ಒಂದು ಕಾರ್ಯಕ್ರಮ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಚಾರಗಳನ್ನ ನಾವು ಅವರಿಂದ ತಿಳಿಯಲ್ಪಟ್ಟಿದ್ದೇವೆ. ಅದರಂತೆ ಸರ್ಕಾರಕ್ಕೆ ನಮ್ಮದೇ ಆದಂಥ ವಿಚಾರವನ್ನು ತಿಳಿಸಿ ಕಾವೇರಿ ಮಾತೆಗೆ ನಮಿಸ್ತಕ್ಕಂಥ ಯಾವ ಜಾಗ ಪ್ರಶಸ್ತವಾದದ್ದು, ಎಲ್ಲೆಲ್ಲಿ ನಾವು ಗಂಗಾರತಿ ಮಾಡ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.